ಛಲ ಹೊಂದಿದ್ರೆ ಯಾವುದೂ ಅಸಾಧ್ಯವಲ್ಲ. ಇದು ಸ್ತ್ರೀಯೊಬ್ಬಳ ಸ್ಫೂರ್ತಿದಾಯಕ ಕಥೆ. ಸಣ್ಣ ವಯಸ್ಸಿಗೆ ಮದುವೆ ಮಾಡಿದ ಪೋಷಕರು, ಇಬ್ಬರು ಮಕ್ಕಳ ತಾಯಿ, ಇಂದು IAS ಅಧಿಕಾರಿ. ಕಿವಿ ಕೇಳಿಸೋದಿಲ್ಲ, ಆದರೂ ಕನಸಿನ ಬೆನ್ನತ್ತಿದ್ರು. ಇಂದು IAS ಅಧಿಕಾರಿ ಬೆಳೆದು ನಿಂತರು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀವಿ, ನೋಡಿ. ಛಲ ಅನ್ನೋದಿದ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋ ಮಾತಿದೆ. ನಮ್ಮ ಮಧ್ಯೆಯೇ ಎಷ್ಟೋ ಜನ ಆಗಾಗ ಈ ಮಾತನ್ನ ನಿಜ ಅಂತ ಸಾಬೀತು ಮಾಡ್ತಲೇ ಇರ್ತಾರೆ. ಅದರಲ್ಲೂ ಮಹಿಳೆಯರು ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಅಂದ್ರೂ ತಪ್ಪಾಗೋದಿಲ್ಲ. ಇತ್ತೀಚೆಗೆ ಹೊರಬಿದ್ದ ಸೆಕೆಂಡ್ PUC ಫಲಿತಾಂಶವನ್ನೇ ನೋಡಿ. ಅಲ್ಲೂ ಹೆಣ್ಣು ಮಕ್ಕಳೇ ಮೇಲುಗೈ. ಹೆಣ್ಣು ಮಕ್ಕಳು ಸಖತ್ ಸ್ಟ್ರಾಂಗ್ ಗುರು ಅನ್ನೋ ಮಾತನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ತನ್ನ ಜೀವನದಲ್ಲಿ ಎಜುಕೇಷನ್ನಿಂದ ಹಿಡಿದು ವರ್ಕಿಂಗ್ ಲೈಫ್ನವರೆಗೂ ಎಷ್ಟೇ ಸಮಸ್ಯೆಗಳು ಎದುರಾದರೂ ಎಲ್ಲವನ್ನ ಮೀರಿ ಸಾಧಿಸುತ್ತಾ ಸಾಗುವವಳೇ ಮಹಿಳೆ. ಮಹಿಳೆಯರು ಮನೆ ಕೆಲಸ ಅನ್ನೋ ಚೌಕಟ್ಟಿನಿಂದ ಹೊರಬಂದು ಎಷ್ಟೋ ವರ್ಷಗಳು ಕಳೆದವು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆ ಛಾಪು ಮೂಡಿಸ್ತಲೇ ಇದ್ದಾಳೆ. ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಕುಸಿದು ಹೋಗಿರ್ತಾರೆ. ಬಳಿಕ ಆತ್ಮವಿಶ್ವಾಸ, ಶ್ರಮ, ಅಚಲ ನಿರ್ಣಯದಿಂದ ಜೀವನದಲ್ಲಿ ಪುಟಿದೆದ್ದು ನಿಲ್ತಾರೆ. ಅಷ್ಟೇ ಅಲ್ಲ, ಅಸಾಮಾನ್ಯ ಯಶಸ್ಸು ಸಾಧಿಸಿ ಬಿಡ್ತಾರೆ. ಅಂಥದ್ದೇ ಸ್ತ್ರೀಯೊಬ್ಬಳ ಸ್ಫೂರ್ತಿದಾಯಕ ಕಥೆ ಇದು. UPSC ಪಾಸ್ ಮಾಡೋದು ಹಲವರ ಕನಸು. ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಅಂದರೆ ಸುಲಭದ ಮಾತಲ್ಲ. ಕಟ್ಟುನಿಟ್ಟಾದ ಅಭ್ಯಾಸದ ಜೊತೆಗೆ ತಾಳ್ಮೆ, ಶ್ರದ್ಧೆ ಕೂಡ ಅಗತ್ಯ. ಅಂತಹ ಒಂದು ಪ್ರೇರಕ ಕಥೆ IAS ಅಧಿಕಾರಿ ನಿಸಾ ಉನ್ನಿರಾಜನ್ ಅವರದ್ದು. ಇವರು ಮಹಿಳಾ ವಿಶೇಷ ಚೇತನ ಅಧಿಕಾರಿಯಾಗಿದ್ದಾರೆ. ಇವರಿಗೆ ಕಿವಿ ಕೇಳಿಸೋದಿಲ್ಲ, ಆದರೂ ಸತತ ಶ್ರಮ, ತಾಳ್ಮೆ, ಕನಸು ಕಂಡು IAS ಅಧಿಕಾರಿಯಾಗಿದ್ದಾರೆ. ತಿರುವನಂತಪುರಂ ಮೂಲದ ನಿಸಾ ಉನ್ನಿರಾಜನ್ ಅವರಿಗೆ ಸಣ್ಣ ವಯಸ್ಸಿಗೆ ಮದುವೆ ಆಗಿತ್ತು. ಅಷ್ಟೇ ಅಲ್ಲ, ಮದುವೆ ಆದ ಕೂಡಲೇ ಇಬ್ಬರು ಮಕ್ಕಳ ತಾಯಿಯಾದರು. ಜೀವನವೇನೋ ಸುಖವಾಗಿ ಸಾಗ್ತಾ ಇತ್ತು. ಆದರೂ ಇವರಿಗೆ ಏನೋ ಒಂದು ಅತೃಪ್ತಿ. ಆಗ ಹುಟ್ಟಿಕೊಂಡಿದ್ದೆ IAS ಕನಸು. ನಿಸಾ ಅವರಿಗೆ ಈಗ 40 ವರ್ಷ. UPSC ಪರೀಕ್ಷೆಯಲ್ಲಿ 1000ನೇ ರ್ಯಾಂಕನ್ನು ಪಡೆದಿರುವಂಥ ಇವರು ಈಗ ವಿಶೇಷ ಚೇತನ ಕೋಟಾ ಅಡಿ IAS ಅಧಿಕಾರಿ. ಎಷ್ಟೇ ಶ್ರಮವಹಿಸಿ ಪರೀಕ್ಷೆಗೆ ತಯಾರಿ ಮಾಡಿಕೊಂಡ್ರು. ಇವರು 6 ಬಾರಿ ಅನುತ್ತೀರ್ಣರಾಗಿದ್ದರು. ಯಾರು ಎಷ್ಟೇ ಹೀಯಾಳಿಸಿದರೂ ಕೂಡ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಹೊಂದಿದ್ದ ನಿಸಾ ತನ್ನ ಕನಸುಗಳ ಬೆನ್ನತ್ತಿದ್ರು. ಪಟ್ಟು ಬಿಡದೆ ಕೊನೆಯ ಬಾರಿಗೆ ಪರೀಕ್ಷೆಗೆ ಹಾಜರಾಗುವುದಕ್ಕೆ ಪತಿಯ ಅನುಮತಿ ಪಡೆದರು. ಇನ್ನಷ್ಟು ಶ್ರಮವಹಿಸಿ 7ನೇ ಬಾರಿ ಪರೀಕ್ಷೆ ಬರೆದರು. ಈ ಬಾರಿ ಅವರ ಅದೃಷ್ಟ ಕೈ ಕೊಟ್ಟಿರಲಿಲ್ಲ. ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿತ್ತು. ಅಂತಿಮವಾಗಿ UPSC ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಮದುವೆ ನಂತರ ಓದು ಸಾಧ್ಯವಿಲ್ಲ, ಒಳ್ಳೆಯ ಉದ್ಯೋಗ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೀವನ ಇಷ್ಟೇ ಅನ್ನುವವರ ಮಧ್ಯೆ ನಿರಂತರ ಶ್ರಮ ವಹಿಸಿದರೆ ಯಾವುದೂ ಅಸಾಧ್ಯವಲ್ಲ ಅನ್ನೋದಕ್ಕೆ ಉತ್ತಮ ಉದಾಹರಣೆಯಾಗಿ ನಿಂತಿದ್ದಾರೆ IAS ನಿಸಾ. ಮೊದಲು ನಮ್ಮನ್ನ ಕುರುಡು, ಕುಂಟ, ಕಿವುಡ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಲೇವಡಿ ಮಾಡ್ತಾ ಇದ್ರು. ಇಂದು ವಿಕಲಚೇತನ, ವಿಶೇಷ ಚೇತನ ಅಂತ ಕರೀತಾರೆ. ನನಗೆ 2 ಮಕ್ಕಳು, ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಎಲ್ಲರೂ ಕಾಲೆಳಿತಾ ಇದ್ರು. ನನ್ನ ತಂದೆ ತಾಯಿ ಮತ್ತು ಗಂಡ ಬೆನ್ನಿಗೆ ನಿಂತರು. ನಾನು ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮನೆ, ಸಂಸಾರ, ಮಕ್ಕಳು, ತಂದೆ ತಾಯಿ ಜೊತೆಗೆ ಕನಸಿಗೆ ಶ್ರಮ ವಹಿಸೋದು ಅಷ್ಟು ಸುಲಭವಲ್ಲ. ನಾನು 35ನೇ ವರ್ಷದಲ್ಲಿ IAS ಆಗೋ ಕನಸು ಕಂಡೆ. ನಿದ್ದೆಗೆಟ್ಟು ಓದಿದೆ. ಕೊನೆಗೂ ನನ್ನ ಪರಿಶ್ರಮ ಫಲಿಸಿದೆ ಅಂತ ನಿಸಾ ಹೇಳ್ತಾರೆ. ನಿಸಾ ಅವರ ತಂದೆ ಉನ್ನಿರಾಜನ್ ರಿಟೈರ್ಡ್ ಪೊಲೀಸ್ ಕ್ಲರ್ಕ್, ಗಂಡ ಸಾಫ್ಟ್ವೇರ್ ಇಂಜಿನಿಯರ್, ತಾಯಿ ಜಯಶ್ರೀ ಮನೆಯಲ್ಲೇ ಇರ್ತಾರೆ. ಕೊಟ್ಟೆಯಾಮ್ನ ಸಬ್ ಕಲೆಕ್ಟರ್ ರಂಜಿತ್ ಅವರು ಇವರ ಸ್ಫೂರ್ತಿ ಅಂತಾರೆ ನಿಸಾ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಇವರು ಇಂದು ಇಡೀ ದೇಶಕ್ಕೆ ಮಾದರಿಯಾಗಿ ಬೆಳೆದು ನಿಂತಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ಎಜುಕೇಷನ್ ಫಸ್ಟ್ನ ಫಾಲೋ ಮಾಡಿ.